ನಮಸ್ಕಾರ. ನನ್ನ ಈ ಆಧ್ಯಾತ್ಮಿಕ ಜೀವನ ಜರ್ನಿಯಲ್ಲಿ ಹೆಚ್ಚು ಮಹತ್ವ ಕೊಟ್ಟಿದ್ದು ವಚನ ಸಾಹಿತ್ಯ, ಪುರಂದರದಾಸರ ಸಾಹಿತ್ಯ, ಶಿವಸ್ತುತಿ, ಮಂತ್ರೋಚ್ಚಾರಣೆ, ಅಷ್ಟೋತ್ತರ ನಾಮಾವಳಿ ಎಲ್ಲವನ್ನ ಕಲಿತಂತ ನನಗೆ ಆಧ್ಯಾತ್ಮಿಕದ ಏರಿಳಿತಗಳನ್ನು ನೋಡಿದಾಗ ಗ್ರಹಗಳು ಯಾವಾಗ ಯಾವಾಗ ನನ್ನ ಜಾತಕದಲ್ಲಿ ಬದಲಾವಣೆಯಾಗಿದೆಯೋ ಅಲ್ಲಿ ಮಾತ್ರ ಏರಿಳಿತಗಳನ್ನು ನನ್ನ ವೈಯಕ್ತಿಕವಾಗಿ ಅನುಭವಿಸಿರೋದ್ರಿಂದ ಐ ಆಮ್ ಅಪ್ರೋಸಿಯೇಟ್ ದಟ್ ಒನ್ ಅನ್ನೋದಕ್ಕಿಂತ ತುಂಬ ಇಷ್ಟಪಟ್ಟಿದ್ದೀನಿ ಈ ಒಂದು ಆಸ್ಟ್ರಾಲಜಿ ಪ್ರಿಡಿಕ್ಷನ್ ಅನ್ನ. ಯಾಕೆ ಅಂದ್ರೆ ಗ್ರಹಗಳು ಎಲ್ಲೆಲ್ಲಿ ಬದಲಾವಣೆಯನ್ನ ದಶೆಗಳನ್ನ ಪ್ರಾರಂಭಿಸಿದೆಯೋ ಅಲ್ಲಿ ನನ್ನ ಜೀವನದಲ್ಲಿ ವೇರಿಯೇಷನ್ಸ್ ಆಗ್ತಾ ಬಂದಿದೆ. ಯಾವತ್ತು ಸ್ವಂತ ಅನುಭವ ಆದಾಗ, ಓನ್ ರಿಯಲೈಸೇಷನ್ ಆದಾಗ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ ಎಲ್ಲರೂ. ಬಿಫೋರ್ ಐ ನೋ ದಟ್ ಒನ್ ಫೇಕ್ ಇನ್ ಆಸ್ಟ್ರಾಲಜಿ ಅಂತ ಅನ್ಕೊಂಡಿದ್ದೆ ನಾನು. ಬಿಫೋರ್ ಈ ಆಸ್ಟ್ರಾಲಜಿ ಸುಳ್ಳು ಅಂತಾನೆ ಅನ್ಕೊಂಡಿದ್ದೆ. ಆದರೆ ಗ್ರಹಗಳ ವೇರಿಯೇಷನ್ ಆದಾಗ ನಾನು ಬಿಲೀವ್ ಮಾಡಲೇಬೇಕಾಯ್ತು. ಸ್ವಂತ ಅನುಭವ ಆದಾಗ ನಾನು ಅದನ್ನ 100% ಇನ್ವಾಲ್ವ್ ಆಗಿ ನೋಡ್ಕೊಂಡು ಬೇರೆಯವರೆಲ್ಲ ಪ್ರೆಡಿಕ್ಷನ್ಗಳನ್ನ ಪಕ್ಕಾ ಮಾಡ್ಕೊಂಡಾಗ ನಾನು ಎಸ್, ಆಸ್ಟ್ರಾಲಜಿ ಇಸ್ ಬೆಸ್ಟ್, ಬ್ಯೂಟಿಫುಲ್, ಕರೆಕ್ಟ್ ಆಗೇ ಇದೆ ಅಂತ ನನ್ನ ಫೈದ. ಅದಾದ ನಂತರ ನಾನು ಎಲ್ಲರ ಜಾತಕಗಳನ್ನ, ನಡ್ತಕ್ಕಂಥ ದಶೆಗಳನ್ನ, ಗ್ರಹಗಳ ಚಲನೆಗಳನ್ನ ಮತ್ತು ಜಾತಕದ ಆ ಒಂದು ಮನೆಗಳಲ್ಲಿ ಎಲ್ಲೆಲ್ಲಿ ಯಾವ ಮನೆಯಲ್ಲಿ ಗ್ರಹಗಳ ಒಂದು ಚಲನೆ ಇದೆಯೋ ಆ ವ್ಯಕ್ತಿ ಅನುಭವಿಸಿದಂಥ ಏರಿಳಿತಗಳನ್ನ, ಒಳ್ಳೊಳ್ಳೆ ದೆಸೆಗಳು, ಒಳ್ಳೊಳ್ಳೆ ಗ್ರಹಗಳು ಕೂತಾಗ ಅದ್ಭುತವಾದ ಏರಾಗಿದೆ ಅಂದ್ರೆ ಸೊ ವಿನ್ನರ್. ಸೊ ಕೆಲವು ಗ್ರಹಗಳು ನೀಚ ಸ್ಥಾನದಲ್ಲಿ ಕೂತಾಗ ಅವರು ತುಂಬಾ ಉನ್ನತ ಮಟ್ಟದವರು ಅಧೋಗತಿಗೆ ಹೋಗಿದ್ದಾರೆ, ಜೀರೋ ಆಗಿದ್ದಾರೆ. ಅಂತ ಬಹಳಷ್ಟು ಜಾತಕಗಳನ್ನು ನೋಡಿದಾಗ ನನಗನ್ಸಿದ್ದು ಒಂದೇ, ಗ್ರಹಗಳು ಪಕ್ಕಾ ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೆ ಸರ್ವಜ್ಞ ಮುನಿಗಳು ಹೇಳ್ತಾರೆ, ಬುದ್ಧಿಯಿಂದ ನಾನು ಎಲ್ಲವನ್ನ ಗೆದ್ದನೇನೆ ಬೇಡ, ತಿದ್ದಿಕೊಂಡನೇನೆ ಬೇಡ, ಗ್ರಹಗಳು ಗುದ್ದಿದಾಗ ಎಲ್ಲವನ್ನು ಅನುಭವಿಸ್ತೀಯ ಅಂತ ಸರ್ವಜ್ಞ ಮುನಿಗಳು ಹೇಳಿದ್ದಾರೆ. ನಾನಲ್ಲ, ಅಲ್ಲಿ ಬಂದಿರೋ ಪ್ರೆಡಿಕ್ಷನ್ನು ಯುಗ ಯುಗಗಳಿಂದ ಗ್ರಹಣಗಳನ್ನ ತಗೊಳ್ಳಿ, ಚಂದ್ರಗ್ರಹಣ, ಸೂರ್ಯಗ್ರಹಣ ಎಲ್ಲವನ್ನ ಪ್ರೆಡಿಕ್ಷನ್ ಮಾಡೋದು ಆಸ್ಟ್ರಾಲಜಿ. ಖಗೋಳದಲ್ಲಿ ತುಂಬಾ ಅದ್ಭುತವಾದ ಕ್ರಿಯೆಗಳನ್ನ ಯುಗ ಯುಗಗಳಿಂದ ನಮ್ಮ ಮುನಿಗಳು ಬರೆದಿಟ್ಟಿದ್ದಾರೆ. ಹೀಗಾಗಿ ಇದಕ್ಕೆ ನಾನು ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಇದರ ಸೂತ್ರದ ಪ್ರಕಾರ ಎಲ್ಲೆಲ್ಲಿ ನನ್ನ ಮನೆಯಲ್ಲಿ ಗ್ರಹ ಇದೆ ಅಂತ ಎಲ್ಲರೂ ತಿಳ್ಕೊಂಡು ಅದ್ರ ಪ್ರಕಾರ ಪೂಜೆ ಮತ್ತು ಅವನ ಹೋಮಗಳನ್ನ ಮಾಡ್ಕೊಂಡು ಹೋದಾಗ ಸೊ ಬ್ಯೂಟಿಫುಲ್ ಇರುತ್ತೆ ಲೈಫ್. ಮೊನ್ನೆ ಒಬ್ರು ಪ್ರೆಡಿಕ್ಷನ್ ನೋಡಿದೆ, 4th house ಅಲ್ಲಿ, ಉದಾಹರಣೆಗೆ 4th house ಅಲ್ಲಿ ಏನಾಗಿದೆ, ಒಳ್ಳೆ ಗ್ರಹಗಳು ಬಂದು ಕೂತಿದೆ 4ನೇ ಮನೆಯಲ್ಲಿ. ಅವರಿಗೆ ಮನೆ ಕಟ್ಟೋ ಯೋಗ ತುಂಬಾ ಚೆನ್ನಾಗಿದೆ. ಪ್ರೆಡಿಕ್ಷನ್ 4ನೇ ಮನೆಯಲ್ಲಿ ಬಂದು ಕೂತಿರೋ ಗ್ರಹಗಳನ್ನು ನೋಡಿದ್ರೆ ಮನೆನೂ ಕಟ್ತಾರೆ, ವಾಹನನೂ ತಗೋತಾರೆ, ಭೂಮಿ ಖರೀದಿ ಯೋಗ ಇದೆ. 4ನೇ ಮನೆ ಯಾವಾಗ್ಲೂ ವಾಹನ, ಭೂಮಿ ಮತ್ತು ಮನೆಗಳನ್ನ ಕಟ್ಟುವುದನ್ನ ಹೇಳುತ್ತೆ. ಅದು ಎಂತ ತುಂಬಾ ಚೆನ್ನಾಗಿರೋ ಮನೆ ಆಗಿರೋದ್ರಿಂದ ಅದ್ಭುತವಾದ ಮನೆ ಕಟ್ತಾರೆ, ದೊಡ್ಡ ಮನೆ ಕಟ್ತಾರೆ ಅನ್ನೋದು ಪ್ರೆಡಿಕ್ಷನ್. ಸೊ ಇದು ನಡಿಬೇಕಲ್ವಾ? ಯಾವಾಗ ನಡೀತೆ? ಗ್ರಹಗಳೇನೋ ಕೂತಿದ್ದಾವೆ, ಬಟ್ ಅದು ಪ್ರೆಡಿಕ್ಷನ್ ಸ್ಟಾರ್ಟ್ ಆಗ್ಬೇಕಲ್ಲ. ಎಲ್ಲ ಇದೆ, ದುಡ್ಡು ಇದೆ, ಕಟ್ಲಿಕ್ಕೆ ಸಾಮಗ್ರಿಗಳಿದಾವೆ, ಕಟ್ಟಕ್ಕಾಗಿಲ್ಲ. ಯಾಕೆ ಅಂದ್ರೆ ಆ ಗ್ರಹಗಳ ದಶೆ ಸ್ಟಾರ್ಟ್ ಆದಾಗ, 4ನೇ ಮನೆಯಲ್ಲಿ ಕೂತಂತ ಗ್ರಹ ದಶೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಅದ್ರ ಫುಟೇಜ್ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ರು ಹೇಳ್ತಾರೆ, ನೋಡಿ ಶುಕ್ರದಶೆ ಬಂತಪ್ಪ ಇತ್ತಿಗೆ, 10ನೇ ಮನೇಲಿ ಶುಕ್ರ ಇದ್ದಾನೆ, ಒಳ್ಳೆ ವೃತ್ತಿ, ಒಳ್ಳೆ ಸನ್ಮಾನ, ಒಳ್ಳೆ ಹೈ ಅಂತ ಹೇಳ್ತಾರೆ. ನಿಜ, 100% ಸತ್ಯ. ಯಾಕೆ ಅಂದ್ರೆ
ಶುಕ್ರ 10ನೇ ಮನೇಲಿ ಇದ್ದ ಅಂದ್ರೆ ಆ ಗ್ರಹಗತಿಯಲ್ಲಿ ಉನ್ನತ ಸ್ಥಾನ ಅಲ್ಲಿತ್ತು ಅಂದ್ರೆ ಆ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಮೆರೆದ್ ಬಿಡ್ತಾನೆ. ಹೇಗೆ? ಸಿನಿ ಸ್ಟಾರ್ ಆಗ್ಬಿಡ್ತಾನೆ, ದೊಡ್ಡ ದೊಡ್ಡ ರಾಜಕಾರಣಿ ಆಗ್ಬಿಡ್ತಾನೆ. ಯಾಕೆ ಅಂದ್ರೆ ಆತನಿಗೆ ಆ ಪ್ಲಾನೆಟ್ ಶುಕ್ರ ಇದೆ ಅಲ್ವಾ, ತನ್ನ ಸ್ವಸ್ಥಾನದಲ್ಲಿ ಕೂತಿದ್ದ ಅನ್ಕೊಳ್ಳಿ, ವಿನ್ ಆಗ್ಬಿಡ್ತಾರೆ ಅವರು. ಎಷ್ಟು ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಮೆರೆದ್ ಬಿಡ್ತಾರೆ. ಅಂತಾರೆ ನೋಡಿ, ಏನ್ ಹೆಸರಪ್ಪ, ಏನ್ ಕೀರ್ತಿಯಪ್ಪ ಅಂತಾರೆ. ಅದಕ್ಕೆ ಪೂರ್ವಜಿತ ಪುಣ್ಯ ಇದ್ದವರು ರೂಪವನ್ನ, ಕೀರ್ತಿಯನ್ನ, ಐಶ್ವರ್ಯವನ್ನ ತೆಗೆದುಕೊಂಡು ಬರ್ತಾರೆ ಈ ಭೂಮಿಯಲ್ಲಿ. ಹಾಗೆ ಪ್ಲಾನೆಟ್ಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ನಿಮ್ಮ ಮಕ್ಕಳ ಜಾತಕವನ್ನ ನನಗೆ ಡೇಟ್ ಆಫ್ ಬರ್ತ್, ಟೈಮಿಂಗು, ಪ್ಲೇಸ್ ಕೊಡಿ, ನಾನು ಅವ್ರ ಪ್ರೆಡಿಕ್ಷನ್ ತೆಗೆದುಕೊಡ್ತೇನೆ. ಯಾವ ಗ್ರಹ ನಡೀತಾ ಇದೆ ಅದ್ರ ಪ್ರಕಾರ ಅವ್ರಿಗೆ ಏನ್ ಮಾಡೋಣ, ಯಾವ ವಿದ್ಯೆಯನ್ನ ಯಾವ ಕ್ಲಾಸಲ್ಲಿ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ಕೊಡೋಣ. ಈಗ ನೋಡಿ, ತಂದೆಗೆ ಡಾಕ್ಟರ್ ಅಂತಿರುತ್ತೆ, ತಾಯಿಗೆ ಇನ್ನು ಏನೋ ಒಂದಿರುತ್ತೆ. ಇವರಿಬ್ಬರ ಭಾವನೆಗಳನ್ನ ಆ ಮಗು ಮೇಲೆ ಹಾಕಿದ್ರೆ ಅಲ್ಲಿ ನಡೀತಾ ಇರೋ ಪ್ಲಾನೆಟ್ಗಳೇನಿದಾವೆ, 10th ಹೌಸ್ ಏನ್ ಹೇಳುತ್ತೆ ಆತನ ಜಾಬ್ ಅನ್ನ, ಅದನ್ನ ನೋಡ್ಕೊಂಡು ಇಬ್ರು ಕಂಬೈನ್ ಮಾಡ್ಕೊಂಡು ಆ ಮಗುವಿಗೆ ಆ ತರನಾದ ವಿದ್ಯೆಯನ್ನು ಹೋಲಿಸಿದಾಗ ಹೈ ಲೆವೆಲ್ಗೆ ಹೋಗ್ತಾರೆ. ಇದು ನಿಜವಾದ ಸ್ಥಿತಿ. ಹೀಗಾಗಿ ತಮ್ಮ ಮಕ್ಕಳ ಜಾತಕವನ್ನ ಸರಿಯಾಗಿ ಪರಿಶೀಲನೆ ಮಾಡಿ ನಂತರ ನಾವು ಅದಕ್ಕೆ ತಕ್ಕಂತ ಸೂತ್ರಗಳನ್ನು ಹೇಳಿದಾಗ ಅವರು ರ್ಯಾಂಕ್ನಲ್ಲಿ ಪಾಸ್ ಆಗ್ತಾರೆ, ತುಂಬಾ ಚೆನ್ನಾಗಿ ಓದ್ತಾರೆ, ಇಂಟ್ರೆಸ್ಟೆಡ್ ಆಗಿರುತ್ತೆ. ಸೊ ಹೀಗಾಗಿ ನಾವೆಲ್ಲರೂ ಏನ್ ಮಾಡೋಣ, ಜಾತಕವನ್ನ ಪರಿಶೀಲನೆಯನ್ನು ಮಾಡಿಕೊಂಡು ಅದ್ರ ತಕ್ಕ ಹಾಗೆ ನಾವು ಮಕ್ಕಳ ಒಂದು ಯಶಸ್ವಿಯಾಗಿ ವಿದ್ಯಾಭ್ಯಾಸದ ಉನ್ನತ ಮಟ್ಟಕ್ಕಾಗಿ ನಾವು ತುಂಬಾ ಚೆನ್ನಾಗಿ ಮಾಡೋಣ. ಓಕೆ, ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲವೂ ನನ್ನ ಈ ಏನೇನು ಪ್ರೆಡಿಕ್ಷನ್ ಇರ್ತದೆ ಎಲ್ಲವನ್ನ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ. ಆ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸ್ವಲ್ಪ ಶೇರ್ ಮಾಡಿ ಎಲ್ಲರಿಗೂ ಈ ಒಂದು ವಿದ್ಯೆಯನ್ನು ಗೊತ್ತು ಮಾಡ್ತೀರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ.